ನಮಸ್ತೆ ಎಲ್ಲರಿಗೂ. ಕನ್ನಡತಿ ರೇಖಾ ಶಿವರಾಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ದಿನ ನಾನು ವಿಡಿಯೋದಲ್ಲಿ ಹಾಲಿನ ಕೆನೆಯಿಂದ ಬೆಣ್ಣೆಯಿಂದ ತುಪ್ಪವನ್ನು ಹೇಗೆ ಸುಲಭವಾಗಿ ಮನೆಯಲ್ಲೇ ಮಾಡಿಕೊಳ್ಳುವುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸುಮಾರು 1 ರಿಂದ 1.5 ತಿಂಗಳುಗಳ ಕಾಲ ಫ್ರೀಝರಲ್ಲಿ ಶೇಖರಿಸಿ ಇಟ್ಟ ಕೆನೆಯನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿಕೊಳ್ತಾ ಇದ್ದೀನಿ. ನಾನು ದಿನಾಲು ಡೈರಿಯಿಂದ 1 ಲೀಟರ್ ಆಕಳಿನ ಹಾಲನ್ನು ತರ್ತೀನಿ. ಹಾಲನ್ನು ಚೆನ್ನಾಗಿ ಕಾಯಿಸಿ ರಾತ್ರಿ ಫ್ರೀಝರ್ನಲ್ಲಿ ಇಡ್ತೀನಿ. ಬೆಳಗ್ಗೆ ಆ ಹಾಲಿನಲ್ಲಿ ದಪ್ಪ ಪದರದಲ್ಲಿ ಕೆನೆ ಮೇಲಕ್ಕೆ ಬಂದಿರುತ್ತೆ. ಅದನ್ನು ಪ್ರತಿದಿನವೂ ಸ್ಟೀಲಿನ ಡಬ್ಬಿಯಲ್ಲಿ ಹಾಕಿ ಫ್ರೀಝರಲ್ಲಿ ಶೇಖರಿಸಿ ಇಡುತ್ತೇನೆ. ನೆನಪಿರಲಿ ಸ್ನೇಹಿತರೆ, ಕೆನೆಯನ್ನು ನೀವು ಫ್ರೀಝರಲ್ಲಿ ಅಥವಾ ಐಸ್ ಬಾಕ್ಸ್ನಲ್ಲಿ ಇಟ್ಟರೆ ಮಾತ್ರ ಅದು ಬಹಳ ದಿನಗಳವರೆಗೆ ತಾಜವಾಗಿ ಇರುತ್ತೆ. ಇಲ್ಲದಿದ್ದರೆ ಕೆನೆ ವಾಸನೆ ಬರುವ ಸಾಧ್ಯತೆಯೇ ಹೆಚ್ಚು. ಮಾರುಕಟ್ಟೆಯಲ್ಲಿ 1 kg ತುಪ್ಪಕ್ಕೆ 600 ರಿಂದ 1200 ರೂಪಾಯಿಗಳವರೆಗೆ ಬೆಲೆ ಇದೆ. ಅಷ್ಟು ಹಣ ಕೊಟ್ಟು ತುಪ್ಪ ತಗೊಂಡು ಬಂದರೂ ಕೂಡ ಅದು ಪರಿಶುದ್ಧವಾದ ತುಪ್ಪ ಹೌದೋ ಅಲ್ಲವೋ ಅನ್ನೋದು ಕೂಡ ಗೊತ್ತಾಗುವುದಿಲ್ಲ. ಅದರಲ್ಲೂ ಇತ್ತೀಚೆಗಂತೂ ಎಲ್ಲವೂ ಕಲಬೆರಕೆಯೇ ಆಗಿದೆ. ಹಾಗಾಗಿ ಮನೆಯಲ್ಲಿಯೇ ತುಪ್ಪವನ್ನು ಮಾಡಿಕೊಂಡು ತಿನ್ನೋದು ತುಂಬ ಒಳ್ಳೆಯದು. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇಷ್ಟು ದಿನಗಳ ಕಾಲ ಶೇಖರಿಸಿ ಇಟ್ಟ ಕೆನೆಯನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ನಾನು ಹೀಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನಾನು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ಕೆನೆಯನ್ನು ಫ್ರೀಝರ್ನಿಂದ ಹೊರಗೆ ತೆಗೆದು ನಾರ್ಮಲ್ ಟೆಂಪ್ರೇಚರಲ್ಲಿ ಇಟ್ಟಿದ್ದೆ. ಬೆಳಗ್ಗೆ ಈ ರೀತಿಯಾಗಿ ಬೆಣ್ಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ಇಲ್ಲಿ ನಾನು ನೀರನ್ನು ಹಾಕಿ ಇಟ್ಕೊಳ್ತಾ ಇದ್ದೀನಿ. ಮಿಕ್ಸರ್ನಲ್ಲಿ ಸ್ವಲ್ಪವಾಗಿ ನಾನು ಕೆನೆಯನ್ನು ಹಾಕಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು 1 ನಿಮಿಷಗಳ ಕಾಲ, 1 ನಿಮಿಷನೂ ಬೇಡ, ಒಂದು 30 ಸೆಕೆಂಡ್ಗಳ ಕಾಲ ನೀವು ಅದನ್ನು ರುಬ್ಬಿದರೆ ಈ ರೀತಿಯಾಗಿ ಕೆನೆ ಬರುತ್ತೆ. ಈ ಕೆನೆಯನ್ನು ನಾನು ಈ ರೀತಿಯಾಗಿ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಈಗ 1 ತಿಂಗಳಿಂದ ನಾನು ತೆಗೆದಿಟ್ಟುಕೊಂಡಂಥ ಕೆನೆಯಿಂದ ಇಷ್ಟು ಬೆಣ್ಣೆ ನನಗೆ ಸಿಕ್ಕಿದೆ. ಇದನ್ನು ನಾನು ಈಗ ಒಲೆಯ ಮೇಲೆ ಕುದಿಯೋದಕ್ಕೆ ಅಂತ ಇಟ್ಟಿದ್ದೀನಿ. ಹೀಗೆ ಇದನ್ನು ಸುಮಾರು ಒಂದು 40 ರಿಂದ 50 ನಿಮಿಷಗಳ ಕಾಲ ನೀವು ಕುದಿಸಬೇಕು. ಆದಷ್ಟು ನೀವು ಸಣ್ಣ ಉರಿಯಲ್ಲಿ ಇಟ್ಟು ಕುದಿಸಿದರೆ ಕೈ ಆಡಿಸುವ ಅಗತ್ಯ ಇಲ್ಲ. ಆದರೆ ನೀವು ಜೋರಾಗಿ ಇಟ್ಟಿದ್ದರೆ ಈ ರೀತಿಯಾಗಿ ಕೈ ಆಡಿಸ್ತಾ ಇರಬೇಕು. ಇಲ್ಲ ಅಂದರೆ ಆ ಬೆಣ್ಣೆಯಿಂದ ಉಕ್ಕು ಬಂದು ಅದೆಲ್ಲ ಚೆಲ್ಲಿ ಹೋಗುವ ಸಾಧ್ಯತೆ ಹೆಚ್ಚಿರುತ್ತೆ. ನೋಡಿ, ಇಷ್ಟು ಬಹಳ ಹೊತ್ತುಗಳ ಕಾಲ ನಾನು ಕುದಿಸಿ ಈ ರೀತಿಯಾಗಿ ಈಗ ತುಪ್ಪ ರೆಡಿ ಆಗಿದೆ. ತುಪ್ಪದ ಘಮ ಮನೆಯೆಲ್ಲ ಹರಡಿಕೊಳ್ಳುತ್ತೆ. ತುಪ್ಪ ಆಯಿತು ಅಂತ ಹೇಗೆ ನಿಮಗೆ ಗೊತ್ತಾಗುತ್ತಂದರೆ, ತುಪ್ಪದ ಕೆಳಭಾಗದಲ್ಲಿ ಅದು ಅಂಟ್ಕೊಂಡಿರೋದು, ಹಾಗೆ ಮತ್ತು ತುಪ್ಪದ ಘಮದಿಂದ ಆಮೇಲೆ ತುಪ್ಪ ಕುದಿಯೋದು ಕಡಿಮೆ ಆದಮೇಲೆ ಅದು ತುಪ್ಪ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಷ್ಟು ತುಪ್ಪ ನನಗೆ ಇಲ್ಲಿ ರೆಡಿ. 5 ವರ್ಷದವರೆಗಿನ ಮಕ್ಕಳಿಗೆ ಆಕಳಿನ ಹಾಲು ಮತ್ತು ತುಪ್ಪ ಅಮೃತದ ಸಮಾನ. ಅದು ಆ ಮಗುವಿಗೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುವುದಕ್ಕೂ ದೈಹಿಕ ಆರೋಗ್ಯಕ್ಕೂ ಕೂಡ ಸಹಾಯ ಮಾಡುತ್ತದೆ. ಮಿತವಾಗಿ ದಿನಾಲು 1 ಚಮಚ ತುಪ್ಪವನ್ನು ತಿನ್ನುವುದರಿಂದ ಚರ್ಮದ ಹೊಳಪಿಗೆ, ಜೀರ್ಣಕ್ರಿಯೆಗೆ ಹಾಗೂ ಆಕಳಿನ ತುಪ್ಪ ಹೃದಯಾಘಾತವನ್ನು ಕೂಡ ತಡೆಗಟ್ಟುವಲ್ಲಿ ಸಹಾಯ ಮಾಡುತ್ತದೆ. ತುಪ್ಪದ ಉಪಯೋಗಗಳನ್ನು ನಾನಿಲ್ಲಿ ಹಾಕಿದ್ದೀನಿ, ನೀವು ಅದನ್ನು ಓದ್ಕೊಳ್ಬಹುದು. ತುಪ್ಪವನ್ನು ದಿನ ಮಿತವಾಗಿ ತಿನ್ನೋದನ್ನು ಮರಿಬೇಡಿ. ನಮ್ಮ ಚಾನಲನ್ನು ಹೀಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.